ನಮಸ್ಕಾರ ಸ್ನೇಹಿತರೆ, ಕಲಿಕೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಉಕ್ಕಿಗಿಂತ ಬಲವಾದ ಮತ್ತು ಅತ್ಯಂತ ಹಗುರವಾದ ಸೂಪರ್ ಮೆಟಲ್ ಟೈಟಾನಿಯಂ ಲೋಹದ ಬಗ್ಗೆ ತಿಳಿದುಕೊಳ್ಳೋಣ. ಟೈಟಾನಿಯಂ Ti ಚಿಹ್ನೆ ಮತ್ತು ಪರಮಾಣು ಸಂಖ್ಯೆ 22 ಹೊಂದಿದೆ ಹಾಗೂ ಆವರ್ತಕ ಕೋಷ್ಟಕದ ಗುಂಪು 4ರಲ್ಲಿದೆ. ಇದು ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ಆಕ್ಸೈಡ್ ರೂಪದಲ್ಲಿ ಕಂಡುಬರುತ್ತದೆ. ಇದನ್ನು ಸಂಸ್ಕರಿಸಿ ರಿಡಕ್ಷನ್ ಮಾಡಿದಾಗ ಬೆಳ್ಳಿಯಂತಹ ಹೊಳಪು ಇರುವ ಟ್ರಾನ್ಸಿಷನ್ ಲೋಹವಾಗಿ ದೊರೆಯುತ್ತದೆ. ಈ ಲೋಹವು ಕಡಿಮೆ ಭಾರ, ಹೆಚ್ಚು ಬಲ ಮತ್ತು ತುಕ್ಕು ನಿರೋಧಕ ಗುಣಗಳನ್ನು ಹೊಂದಿದೆ. ಆದ್ದರಿಂದ ಇದು ಸಮುದ್ರದ ನೀರು, ಅಕ್ವಾರಜ್ಜಿಯಾ ಹಾಗೂ ಕ್ಲೋರಿನ್ ಮುಂತಾದವುಗಳಿಂದ ಸುಲಭವಾಗಿ ಹಾನಿಗೊಳಗಾಗುವುದಿಲ್ಲ. ಟೈಟಾನಿಯಂ ಅನ್ನು ಸೂಪರ್ ಮೆಟಲ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಪ್ರಮುಖವಾಗಿ ಸಮುದ್ರ, ಅಂತರಿಕ್ಷ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಇದರ ಕರಗುವ ಬಿಂದು 1668 ಡಿಗ್ರಿ ಸೆಲ್ಸಿಯಸ್ ಅಥವಾ 3034 ಡಿಗ್ರಿ ಫ್ಯಾರನ್ಹೀಟ್ ಆಗಿದೆ ಮತ್ತು ಇದು 3287 ಡಿಗ್ರಿ ಸೆಲ್ಸಿಯಸ್ ಅಥವಾ 5949 ಡಿಗ್ರಿ ಫ್ಯಾರನ್ಹೀಟಲ್ಲಿ ಕುದಿಯುತ್ತದೆ. ಟೈಟಾನಿಯಂ ಪ್ರಕೃತಿಯಲ್ಲಿ ಇಲ್ಮನೈಟ್ ಮತ್ತು ರೂಟೈಲ್ ಧಾತುಗಳಲ್ಲಿ ಕಂಡುಬರುತ್ತದೆ. ಇದು ಭಾರತದಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇದೆ. ಇದನ್ನು 1791ರಲ್ಲಿ ವಿಲಿಯಂ ಗ್ರೆಗೋರ್ ಅವರು ಮೊದಲು ಕಂಡುಹಿಡಿದರು. ನಂತರ ಮಾರ್ಟಿನ್ ಹೆನ್ರಿಚ್ ಕ್ಲೋಪೋರ್ ಈ ಲೋಹಕ್ಕೆ ಟೈಟಾನಿಯಂ ಎಂದು ಹೆಸರು ನೀಡಿದರು. ಟೈಟಾನಿಯಂ ಉಕ್ಕಿನಷ್ಟೇ ಬಲಿಷ್ಠವಾಗಿದ್ದು ಕಡಿಮೆ ತೂಕವನ್ನು ಹೊಂದಿದೆ. ಇದು ಉತ್ತಮ ತುಕ್ಕು ನಿರೋಧಕವಾಗಿದ್ದು ಸಮುದ್ರದ ನೀರು ಮತ್ತು ಆಮ್ಲಗಳು ಇದನ್ನು ಸುಲಭವಾಗಿ ಹಾಳು ಮಾಡಲಾರವು ಹಾಗೂ ಹೆಚ್ಚಿನ ತಾಪಮಾನದಲ್ಲೂ ಸ್ಥಿರವಾಗಿರುತ್ತದೆ. ಟೈಟಾನಿಯಂನಿಂದ ಮಾನವನ ದೇಹಕ್ಕೆ ಯಾವುದೇ ಹಾನಿ ಇರುವುದಿಲ್ಲ. ಟೈಟಾನಿಯಂ ಅನ್ನು ವಿಮಾನಗಳು ಮತ್ತು ರಾಕೆಟ್ಗಳಲ್ಲಿ ಬಳಸಲಾಗುತ್ತದೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಕೃತಕ ಎಲುಬು ಮತ್ತು ದಂತ ಇಂಪ್ಲಾಂಟ್ಗಳಲ್ಲಿ ಉಪಯೋಗಿಸುತ್ತಾರೆ. ಇದನ್ನು ಉಂಗುರ ಮತ್ತು ಗಡಿಯಾರಗಳಂತಹ ಆಭರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಟೈಟಾನಿಯಂ ಅನ್ನು ರಾಸಾಯನಿಕ ಉಪಕರಣಗಳಲ್ಲಿ ಮತ್ತು ಬಣ್ಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಟೈಟಾನಿಯಂ ಒಂದು ಶಕ್ತಿಶಾಲಿ, ಹಗುರ ಮತ್ತು ಭವಿಷ್ಯದ ಅದ್ಭುತ ಲೋಹವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.